ಒಂದು ರೀತಿ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಇದು ದೇಶಕ್ಕೆ ಗಂಡಾಂತರ ತರ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಮಾನಸಿಕ ಪೂರ್ತಿ ಅವರ ಮೈಂಡನ್ನ ಪಲ್ಯೂಟ್ ಮಾಡಿಬಿಟ್ಟಿದ್ದಾರೆ. ಈ ಸಂದೇಶ ಹೋಗಿರೋದ್ರಿಂದ ಭಯೋತ್ಪಾದಕರೆಲ್ಲ ಇಲಿಗಳ ಬಿಡದಲ್ಲಿ ಅಡ್ಕೊಂಡಿದ್ರು, ಎಲ್ಲ ಬೊಕ್ಕೆಗಳಲ್ಲೇ ಅಡ್ಕೊಂಡಿದ್ರು, ಇಲಿಗಳ ತರ ರೀತಿ. ಇವತ್ತು ಇವರು ಬಂದ ಮೇಲೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂದ ಮೇಲೆ ಇಲಿಗಳಿಂದ ಬಿಲಿಕ್ ಬಂದು ಹುಲಿಗಳಾಗೋಟಿದ್ದಾರೆ. ಎಲ್ಲ ರಾಜ ರೋಷವಾಗಿ ಬಾಂಬ್ ಇಟ್ಬಿಟ್ಟು ಅವನು ಆರಾಮಾಗಿ ನಡ್ಕೊಂಡು ಹೋಗ್ತಾ ಅವನೇ ಮೊಬೈಲಲ್ಲಿ ಮಾತಾಡ್ಕೊಂಡು ಟೋಪಿ ಹಾಕೊಂಡು. ಅಂದ್ರೆ ಅವ್ರ ಮನಸ್ಥಿತಿ ಹೆಂಗ್ ಬಂದಿದೆ ಅಂತ, ಅವರ ಭಯೋತ್ಪಾದಕರ ಮನಸ್ಥಿತಿ ಇಲ್ಲೇನು ನಮ್ಮನ್ನು ಮಾಡಲ್ಲ ಅನ್ನೋದು ಬಂದಿದೆ. ಇದು ಇವತ್ತು ನಮಗೆ ದೊಡ್ಡ ಆಘಾತ ತಂದಿರೋದು. ಸರ್ಕಾರನೇ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿರುವಂಥದ್ದು. ಇದು ಆಘಾತಕಾರಿ ವಿಚಾರ. ಕರ್ನಾಟಕದ ಜನತೆಗೆ ಆಘಾತ ತಂದಿದೆ. ಒಂದು ರೀತಿ ನಮಗೆ ನಂಬಕ್ಕೆ ಸಾಧ್ಯ ಇಲ್ಲ. ಒಂದು ಸರ್ಕಾರ ಆಗಿ ಸರ್ಕಾರದ ರೀತಿ ನಡ್ಕೊಳ್ಳದೆ ಕೋಮುವಾದದ ಕಡೆ ವಾಲ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ, FSL ರಿಪೋರ್ಟ್ ಬಂದು ಎಷ್ಟು ದಿನ ಆಯಿತು, ಎಷ್ಟು ಗಂಟೆ ಆಯಿತು, ಯಾಕೆ ಬಿಡುಗಡೆ ಮಾಡಿಲ್ಲ? ರಾಮೇಶ್ವರ ಕೆಫೆ ಕೃತ್ಯ ಈಗಾಗಲೇ ಪೊಲೀಸ್ ತನಿಖೆಯಿಂದ ಮತ್ತು NIA ತನಿಖೆಯಿಂದ ಯಾರು ಮಾಡಿದ್ದಾರೆ ಮತ್ತೆ ಯಾವ ಸಂಘಟನೆ ಇದರಿಂದ ಹಿಂದೆ ಇರಬಹುದು, ಇವೆಲ್ಲ ಪತ್ರಿಕೆಗಳಲ್ಲಿ ಬರ್ತೈತೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೆಲ್ಲ ಬರ್ತೈತೆ. ಆದರೆ ಕಾಂಗ್ರೆಸ್ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ನಾನು ವಿಧಾನಸಭೆ ಅಧಿವೇಶನದಲ್ಲೂ ಹೇಳಿದೆ, ನೋಡ್ರಿ ಅಪರಾಧ ಆದ ತಕ್ಷಣನೇ ಇಮಿಡಿಯೇಟ್ ಆಗಿ ಬಂಧಿಸ್ಬೇಕ್ರಿ. ವಿಧಾನಸೌಧದಲ್ಲೇ ಕೂಗಿದ್ದಾರೆ ಅಂದ್ರೆ ನೀವು ಅದಕ್ಕೂ ಸಾಕ್ಷಿ ಕೇಳ್ತಿರಲ್ಲ, ನಾಚಿಕೆ ಆಗಲ್ವಾ, ಮಾನ ಮರ್ಯಾದೆ ಇದೆಯಾ ಅಂತ ನಾನು ಕೇಳಿದೆ. ಮುಂದೆ ಹೋಗಿ ನಾನು ಹೇಳಿದೆ, ನೀವು ಹಿಂಗೆ ಮಾಡ್ತಾ ಇದ್ರೆ ಅವ್ರು ಬಂದು ಬಾಂಬ್ ಬ್ಲಾಸ್ಟ್ ಮಾಡಿ ಆರಾಮ ಬೇರೆ ದೇಶಕ್ಕೆ ಹೋಗ್ತಾರೆ, ನೀವೇನು ನೋಡಲ್ಲ ಅಂತ. ನೋಡಿ ಈಗ ಬಾಂಬ್ ಬ್ಲಾಸ್ಟು ಆಗೋಯ್ತು. ಕಾಂಗ್ರೆಸ್ ಅವ್ರು ನಾನು ಕೇಳ್ತೀನಿ, ಇನ್ನೆಷ್ಟು ಬಾಂಬ್ ಬ್ಲಾಸ್ಟ್ ಆಗಬೇಕು, ಇನ್ನೆಷ್ಟು ಹತ್ಯೆಗಳಾಗಬೇಕು? ಈ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ? ಯಾರನ್ನ ಓಲೈಸ್ತಾ ಇದ್ದಾರೆ? ಯಾರ ಸೋನಿಯಾ ಗಾಂಧಿ ಅವರ ಒತ್ತಡ ಇದೆಯಾ, ರಾಹುಲ್ ಗಾಂಧಿ ಅವರ ಒತ್ತಡ ಇದೆಯಾ, ಯಾರ ಒತ್ತಡ ಇದೆ? ಅದಾದ್ರೂ ಹೇಳ್ಬೇಕು. ನಮ್ಗಿಂತವ್ರ ಒತ್ತಡ ಇದೆ, ಅದಕ್ಕೋಸ್ಕರ ಈ ವರದಿಯನ್ನ ನಾವು ಬಿಡುಗಡೆ ಮಾಡಲ್ಲ, ಪಾರ್ಲಿಮೆಂಟ್ ಚುನಾವಣೆ ಮುಗಿಯೋವರೆಗೂ ಈ ವರದಿಯನ್ನ ನಾವು ಬಿಡುಗಡೆ ಅದಾದ್ರೂ ಹೇಳಿ. ತನಿಖೆ ನಡೀತಾ ಇದೆ, ತನಿಖೆ ಪ್ರಗತಿಯಲ್ಲಿದೆ, ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ನಾವು ಇದನ್ನ ಬಿಡುಗಡೆ ಮಾಡ್ತೀರಿ, ಅದನ್ನಾದ್ರೂ ಜನಕ್ಕೆ ಹೇಳ್ಬಿಡಿ. ಜನಕ್ಕೆ ಅರ್ಥ ಆಗ್ತೈತೆ. ಕಡೆ ಹೇಳೋದು ಇಲ್ಲ. ಮತ್ತೆ ಒಂದು ರೀತಿ ಸರ್ಕಾರ ಸತ್ತ ರೀತಿ ಮಲಗಿರುವಂಥದ್ದು. ಅದಕ್ಕೆ ನನಗನ್ಸ್ತೈತೆ, ನಾನು ವಿಧಾನಸಭೆಯಲ್ಲೇ ಹೇಳಿದೆ, ಈ ವಿಧಾನಸಭೆ ಒಂದು ದೇಗುಲ ಇದ್ದಂಗೆ. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿ ಅದರ ಬಾಗಲ್ ಮುಂದೆ ಬರೆಸಿದ್ದಾರೆ, ಧರ್ಮೋ ರಕ್ಷತಿ ರಕ್ಷಿತ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆಸಿದ್ದಾರೆ ಬಾಗಿಲುಗಳಲ್ಲಿ. ಆ ಕೆಂಗಲ್ ಹನುಮಂತಯ್ಯನವರ ದೂರದೃಷ್ಟಿ, ಇದೊಂದು ಪವಿತ್ರ ದೇಗುಲ ಆಗಬೇಕು. ಇಡೀ ಕರ್ನಾಟಕದ ಹೃದಯ ಇದು. ಈ ಹೃದಯ ಸರಿಯಾಗಿರ್ಬೇಕು. ಹೃದಯ ಸರಿ ಇದ್ರೆ ಇಡೀ ರಾಜ್ಯ ಸರಿ ಇರುತ್ತೆ ಅಂತ ಹೇಳಿದ್ರು. ಆ ಹೃದಯದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಮೇಲೆ ನಿಮ್ ಕಾಂಗ್ರೆಸ್ ಅವರಿಗೆ ಏನು ನೈತಿಕ ಅಧಿಕಾರ ಇದೆ? ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕ ಅಧಿಕಾರ ನಿಮ್ಗೆ ಏನಿದೆ? ಮುಖ್ಯಮಂತ್ರಿ ರಾಜೀನಾಮೆ ಅಲ್ಲ, ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕು. ಆಗ ಮಾತ್ರ ಜನಕ್ಕೆ ಒಂದು ಶಾಂತಿ ನೆಮ್ಮದಿಯ ಭರವಸೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರೆದೆ ಜನಕ್ಕೆ ಈ ಸರ್ಕಾರದಲ್ಲಿ ಇರುವಂತಹ ವಿಷಯ ಬಂದ 9 ತಿಂಗಳಲ್ಲಿ ಅನ್ಪಾಪ್ಯುಲರ್ ಸರ್ಕಾರ ಈ ರಾಜ್ಯದಲ್ಲಿ ಯಾವತ್ತೂ ನಾವು ನೋಡಿರಲಿಲ್ಲ. 9 ತಿಂಗಳಲ್ಲಿ ಜನ ತೂಚಿ ಅಂತ ಉಗಿಯುವಂತ ಸರ್ಕಾರವನ್ನ ನಾವು ನೋಡಿರೋದು ಫಸ್ಟ್ ಟೈಮ್. ಈ ರೀತಿ ಆಪಾದನೆ ಹೊತ್ಕೊಂಡು ಸರ್ಕಾರ ನಡೆಸುವಂತ ಅವಶ್ಯಕತೆ ಕಾಂಗ್ರೆಸ್ ಅವರಿಗೆ ಏನಿದೆ? ಅದರಿಂದ ಈ ಎಂಟೈರ್ ಸರ್ಕಾರನೇ ವಜಾ ಮಾಡಬೇಕು ಅಂತೇಳಿ ಈಗಾಗಲೇ ಗವರ್ನರ್ ಅವರಿಗೆ ನಾವು ಭೇಟಿ ಮಾಡಿ ವಿನಂತಿಯನ್ನು ನಾವು ಕೊಟ್ಟಿದ್ದೀರಿ ನಾವು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.